ಹೆಸರುಬೇಳೆ ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಕೆಂಪಾಗೋವರೆಗೂ ಘಮ ಘಮ. ಸ್ವಲ್ಪ ಕಲರ್ ಚೇಂಜ್ ಆಯಿತು. ಇವಾಗ ನೀರು ಓದಾಡೋ ಥರ ಕಾಸ್ಕೋಬೇಕು. ಕಾಸ್ಕೊಂಡು ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ ಸಾಂಬಾರಿಗೆ. ಇದು ನೆಂದಮೇಲೆ ಈ ನೀರು ಚೆಲ್ಲಿ ಬೇರೆ ಹಾಕ್ಕೋಬೇಕು, ಕಿಂಚ್ಕೋಬೇಕು ಇದನ್ನು. ಇದಕ್ಕೆ ನೀರು ಕುದಿ ಬರ್ತಾಯಿದೆ. ಇದರಲ್ಲಿ ಬೇಳೆನ ಹಾಕ್ಕೋಬೇಕೀಗ. ಹೆಸರುಬೇಳೆ ಹುರಿದಿರೋದು. ಚೆನ್ನಾಗಿ ಮೆತ್ತಗಾಗೋವರೆಗೂ ಕುದಿಸ್ಕೋಬೇಕು. ನೋಡಿ ಈ ರೀತಿ ಮೆತ್ತಗಾಗಿದೆ. ಇದಕ್ಕೆ ಖಾರ ಹಾಕಬೇಕು. ಇದಕ್ಕೆ ಅರಿಶಿನ, ಖಾರ, ಕೊತ್ತಂಬರಿ ಹಾಕಿ ಸ್ವಲ್ಪ ಕುದಿಯೋಕೆ ಬಿಡಬೇಕು. ಖಾರದ್ದು ವಾಸನೆ ಹೋಗೋವರೆಗೂ ಘಾಟ ಬರೋ ಥರ. ಸ್ವಲ್ಪ ಕುದ್ಮೇಲೆ ಇದನ್ನು ಮಗ್ಚ್ಕೋಬೇಕು. ಚೆನ್ನಾಗಿ ಖಾರ ಕುದ್ದ ಮೇಲೆ ಉಪ್ಪು ಹಾಕಿಲ್ಲ. ಈಗ ಹುಣಸೆಹಣ್ಣು ಈ ನೀರನ್ನ ಚೆಲ್ಲಿಬಿಡ್ತೀನಿ. ಚೆಲ್ಲಿ ಬೇರೆ ನೀರಿಂದ ಕಿಂಚ್ಕೋಬೇಕು. ಇದನ್ನು ಬೇರೆ ನೀರು ಹಾಕ್ಕೊಂಡು ಇದನ್ನ ಹುಳಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಹುಣಸೆಹಣ್ಣು ಹಿಂಡ್ಕೋಬೇಕು. ಈಗ ಬೇಳೆನ ಮಗ್ಚ್ಕೊತಾ ಇದ್ದೀನಿ. ಇದು ಕುದ್ದಿದೆ. ಬೇಳೆನ ಮಗ್ಚ್ಕೋಬೇಕು. ಈ ರೀತಿ ಬೇಳೆ ಗುಂಡಿದು ಸಣ್ಣಗೆ ಮಗ್ಚ್ಕೊಳ್ಳೋದು. ಕಾಲಲ್ಲಿ ಹಿಡಿದು ಅರಬೇಡಿಂದ ಸ್ವಲ್ಪ ಉಪ್ಪು ಹಾಕಿ ಈ ರೀತಿ ಮಗ್ಚ್ಕೋಬೇಕು. ನೋಡಿ ಇಷ್ಟು ಸಣ್ಣಗಾಗಿದೆ. ಇದಕ್ಕೆ ನಮಗೀಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ನೋಡಿ ಇದು ಹುಣಸೆ ಹಣ್ಣ ನೆನೆ ಹಾಕಿದ್ದೀನಿ, ಅದು ರಸನ ಹಿಂಡ್ತಾ ಇದ್ದೀನಿ. ಈ ಹಿಂಡಿದ ಮೇಲೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಉಪ್ಪನ್ನು ನಿಮಗೆ ಕಡಿಮೆ ಅನಿಸಿದ್ರೆ ಮತ್ತೆ ಹಾಕ್ಕೋಬೋದು. ಮತ್ತು ಹುಣಸೆಹಣ್ಣಿನ ಕುದಿಬೇಕು. ಸ್ವಲ್ಪ ಹುಳಿ ಹಾಕಿರ್ತೀವಲ್ಲ, ವಾಪಸ್ ಕುದಿಸ್ಬೇಕು. ಇದನ್ನ ನಾವು ಒಗ್ಗರಣೆಗೆ ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ, ಕರಿಬೇವು, ಎಣ್ಣೆ ಎಲ್ಲ ಹಾಕಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ.